ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಭಾವಬೋಧಕೃತಂ ಸೇವೆ ರಘೂತ್ತಮಮಹಾಗುರುಂ ಯತ್ಶಿಷ್ಯಶಿಷ್ಯಶಿಷ್ಯಾದ್ಯಾಃ ಟಿಪ್ಪಣ್ಯಾಚಾರ್ಯಸಂಜ್ಞಿತಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಲವೇ. ಆಸೇತೋರಾತುಷಾರಾದ್ರೇಃ ಯೋ ದಿಶೋ ಜಿತವಾನ್ ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀ ಸತ್ಯಾತ್ಮತೀರ್ಥಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವರೂಪೋದ್ಧಾರಕ ಗುರುಗಳಾದಂತಹ ಪರಮ ಪೂಜ್ಯ ಶ್ರೀಪಾದಂಗಳವರ ನಡೆದಾವರೆಗಳಲ್ಲಿ ಅನಂತಾನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೇನೆ. ಹಾಗೂ ಇಲ್ಲಿರುವಂತಹ ಎಲ್ಲ ಹಿರಿಯ ವಿದ್ವಾಂಸರಿಗೆ ಅನೇಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ನನಗೆ ಕೊಟ್ಟಿರುವಂತಹ ರಾಮಾಯಣದ ಬಾಲಕಾಂಡದ ವಿಷಯದ ಬಗ್ಗೆ ಯಥಾಮತಿಯಾಗಿ ಅನುವಾದವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ರಾಮಾಯಣದಂತಹ ಅತ್ಯಂತ ಉತ್ಕೃಷ್ಟವಾದಂತಹ ಗ್ರಂಥದ ಬಗ್ಗೆ ಅನೇಕ ಜನ ವರ್ಣನೆಯನ್ನು ಮಾಡಿ ಹೊಗಳ್ತಾ ಇದ್ದಾರೆ. ಎಷ್ಟು ಪರಮಾದ್ಭುತವಾದಂತಹ ಗ್ರಂಥ ಅಂದರೆ, ಲೋಕದಲ್ಲಿ ಎಲ್ಲಿಯೇ ನಾವು ಕಾವ್ಯಗಳನ್ನು ಕವಿತೆಗಳನ್ನು ಕಂಡರೂ ಕೂಡ ಅದಕ್ಕೆ ಸ್ಫೂರ್ತಿ ರಾಮಾಯಣವಾಗಿರ್ತದೆ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ತಿಳಿಸಿಕೊಡ್ತಾರೆ. ಸಂಗ್ರಹ ರಾಮಾಯಣದಲ್ಲಿ ರಾಮಾಯಣದ ವರ್ಣನೆಯನ್ನು ಮಾಡ್ತಾ ವಾಲ್ಮೀಕಿಗಳ ಮಾತಿನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ವಾಲ್ಮೀಕೇರ್ಗೌಹು ಪುನೀಯಾತ್ನಃ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಃ ತರ್ಣಕಾಹ ಇವ. ಆ ವಾಲ್ಮೀಕಿಗಳ ಮಾತು, ರಾಮಾಯಣವಾಗಿ ಹೊರಟಂತಹ ಏನು ಮಾತುಗಳಿವೆ, ಈ ಮಾತುಗಳನ್ನು ಎಲ್ಲ ಜನರು ಉಪಜೀವಿಸಿಕೊಂಡಿದ್ದಾರೆ ಅಂತ ವರ್ಣನೆಯನ್ನು ಮಾಡ್ತಾರೆ. ಲೋಕದಲ್ಲಿ ಕವಿಗಳಿಗೆ ವಾಲ್ಮೀಕಿ ರಾಮಾಯಣ ಒಂದು ದೊಡ್ಡದಾದಂತಹ ಭಂಡಾರ. ಎಷ್ಟು ಅಗೆದು ತೆಗೆದರೂ ಮುಗಿಯದಿರುವಂತಹ, ಖಾಲಿ ಆಗದೇ ಇರುವಂತಹ ಒಂದು ಅದ್ಭುತವಾದಂತಹ ಗ್ರಂಥ ಅಂದರೆ ಅದು ವಾಲ್ಮೀಕಿ ರಾಮಾಯಣ. ಹಯಗ್ರೀವ ದೇವರಿಂದ ಮುಖ್ಯವಾಗಿ ಉಪದೇಶಿಸಲ್ಪಟ್ಟಂತಹ ಮೂಲ ರಾಮಾಯಣ, ಶತಕೋಟಿ ವಿಸ್ತೀರ್ಣ. ಆನಂತರ ನಾರದರಿಂದ ಉಪದೇಶವನ್ನು ಪಡೆದು ಬ್ರಹ್ಮದೇವರ ಅನುಗ್ರಹದಿಂದ ಸಾಕ್ಷಾತ್ತಾಗಿ ಪ್ರತ್ಯಕ್ಷೀಕರಿಸಿಕೊಂಡು ವಾಲ್ಮೀಕಿಗಳು ರಚನೆ ಮಾಡಿದಂತಹ ರಾಮಾಯಣ 7 ಖಂಡಗಳು, 500 ಸರ್ಗಗಳು ಮತ್ತು 24,000 ಶ್ಲೋಕಾತ್ಮಕವಾದಂತಹ ಈ ಗ್ರಂಥ ಬಂಗಾರದ ಗಣಿ ಇದ್ದಂತೆ ಅಂತ ಹೇಳ್ತಾರೆ. ಲೌಕಿಕವಾದ ಬಂಗಾರದ ಗಣಿಯಲ್ಲಿ ಸ್ವಲ್ಪ ವರ್ಷ ಆದ ಮೇಲೆ ಬಂಗಾರ ಮುಗಿದು ಹೋಗಿಬಿಡ್ತದೆ, ಬಹಳ ಆಗಿದ್ದಾರೆ. ಆದರೆ ವಾಲ್ಮೀಕಿ ರಾಮಾಯಣ ಅದನ್ನು ಆಳಕ್ಕೆ ಇಳಿದಷ್ಟು ಇನ್ನೂ ಹೆಚ್ಚು ಹೆಚ್ಚು ಅದ್ಭುತವಾದಂತಹ ತತ್ವಗಳನ್ನು, ಭಗವಂತನ ಮಹಿಮೆಗಳನ್ನು, ಭಗವತ್ ಕಾರುಣ್ಯವನ್ನು ವರ್ಣನೆ ಮಾಡುವಂತಹ ಶ್ರೇಷ್ಠವಾದಂತಹ ಗ್ರಂಥ. ಈ ಗ್ರಂಥದ ಪ್ರಾರಂಭದಲ್ಲಿ ಬಾಲಕಾಂಡ, ಅದರಲ್ಲಿ ನಿನ್ನೆಯವರೆಗೆ ತಾಟಕ ಸಂಹಾರದವರೆಗಿನ ವಿಷಯಗಳನ್ನು ಅನೇಕ ಜನ ವಿದ್ವಾಂಸರು ತಿಳಿಸಿಕೊಟ್ಟಿದ್ದಾರೆ. ತಾಟಕ ಸಂಹಾರದ ಆನಂತರ ರಾಮಚಂದ್ರ ದೇವರ ಚರಿತ್ರೆಯನ್ನು ಮತ್ತೆ ವಾಲ್ಮೀಕಿಗಳು ವರ್ಣನೆಯನ್ನು ಮಾಡ್ತಾ ಇದ್ದಾರೆ.
ವಿಶ್ವಾಮಿತ್ರ ಋಷಿಗಳು ರಾಮಚಂದ್ರ ದೇವರನ್ನು ಕರೆದುಕೊಂಡು ತಮ್ಮ ಆಶ್ರಮಕ್ಕೆ ಬರ್ತಾ ಇದ್ದಾರೆ ಯಜ್ಞದ ರಕ್ಷಣೆಗೋಸ್ಕರವಾಗಿ. ಬರ್ತಾ ಇರುವಾಗ ಮಧ್ಯದಲ್ಲಿ ಬಂದಂತಹ ಅನೇಕ ಸ್ಥಳಗಳ ಮಹಿಮೆಗಳನ್ನು ವರ್ಣನೆ ಮಾಡ್ತಾರೆ ಆ ರಾಮಚಂದ್ರ ದೇವರ ಎದುರಿಗೆ. ರಾಮಚಂದ್ರ ದೇವರಿಗೆ ಅಸ್ತ್ರಗಳ ಉಪದೇಶವನ್ನು ಮಾಡಿದರು ಎಂಬುದಾಗಿ ಕೇಳುತ್ತೇವೆ. ಅಸ್ತ್ರಗಳ ಉಪದೇಶ, ಪ್ರಯೋಗದ ಉಪದೇಶ, ಉಪಸಂಹಾರದ ಉಪದೇಶ. ಬರೀ ಅಸ್ತ್ರ ಪ್ರಯೋಗದ ಉಪದೇಶವನ್ನು ಮಾಡಿ ಉಪಸಂಹಾರದ ಉಪದೇಶವನ್ನು ಮಾಡದೇ ಇದ್ದರೆ ಹೇಗೆ? ರಾಮದೇವರಿಗೆ ಯಾವ ಉಪದೇಶದ ಅವಶ್ಯಕತೆ ಇಲ್ಲ. ಆದರೆ ಲೌಕಿಕ ಜನರಿಗೆ ತೋರಿಸಿಕೊಡಬೇಕಾಗಿದೆ, ಭಗವಂತ ಗುರುಗುಮುಖೇನ ವಿದ್ಯೆಯನ್ನು ಅಧ್ಯಯನ ಮಾಡಬೇಕು ಅನ್ನುವುದಕ್ಕಾಗಿ ವಿಶ್ವಾಮಿತ್ರರಿಂದ ಅಸ್ತ್ರವಿದ್ಯೆಯನ್ನು ಕಲಿತಂತೆ ತೋರಿಸಿಕೊಳ್ತಾನೆ ಭಗವಂತ. ಯಾಂ ಯಾಂ ಪರೇಶ ಉರುದೈವ ಕರೋತಿ ಲೀಲಾಂ. ಭಗವಂತ ಎಷ್ಟು ಲೀಲೆಗಳನ್ನು ಮಾಡ್ತಾನೆ ಅಂತಂದರೆ ಅವನಲ್ಲಿ ಇಲ್ಲದೇ ಇರುವಂತಹ ದೋಷಗಳನ್ನೆಲ್ಲ ತೋರಿಸಿಕೊಳ್ತಾನೆ ಭಗವಂತ ನಮ್ಮೆದುರಿಗೆ. ತೋರಿಸ್ತಾನಷ್ಟೇ, ಅವನಲ್ಲಿ ದೋಷಗಳಿದೆ ಅಂತ ಭಾವಿಸುವುದಲ್ಲ. ಯಾವ ದೋಷಗಳಿಲ್ಲದಿರುವಂತಹ ಭಗವಂತ ದೋಷಗಳಿದ್ದಂತೆ ತೋರಿಸಿಕೊಳ್ತಾನೆ ಅಜ್ಞ ಜನರ ಮೋಹನಕ್ಕೋಸ್ಕರವಾಗಿ. ಹೊಸದಾಗಿ ಅಸ್ತ್ರವಿದ್ಯೆಯನ್ನು ಕಲಿತ ರಾಮ ಅಂತಂದರೆ ಮೊದಲು ಗೊತ್ತಿರಲಿಲ್ಲ ರಾಮಚಂದ್ರ ದೇವರಿಗೆ ಅಂತ ಅಜ್ಞ ಜನರು ಭಾವಿಸಬೇಕು. ಸಜ್ಜನರು ಎಲ್ಲ ತಿಳಿದ ಸರ್ವಜ್ಞನಾದ ಭಗವಂತ ಮತ್ತೆ ಲೋಕಮೋಹನಕ್ಕೋಸ್ಕರವಾಗಿ ಅಸ್ತ್ರವಿದ್ಯೆ ಕಲಿತಂತೆ ತೋರಿಸಿದ ಅಂತ ತಿಳಿದರೆ ಅವರಿಗೆ ಅದರಿಂದ ಪುಣ್ಯ ಬರಬೇಕು ಅನ್ನುವುದಕ್ಕಾಗಿ ರಾಮಚಂದ್ರ ದೇವರು ಮನುಷ್ಯರಂತೆ ವ್ಯವಹಾರವನ್ನು ಮಾಡ್ತಾ ವಿಶ್ವಾಮಿತ್ರರಿಂದ ಅಸ್ತ್ರಗಳನ್ನು ತಾವು ಕಲಿತಿದ್ದಾರೆ. ಅದನ್ನು ಮೊಟ್ಟ ಮೊದಲಿಗೆ ಪ್ರಯೋಗ ಮಾಡಿದ್ದು ತಾಟಕೆಯ ಮೇಲೆ. ನಾನು ಈಗ ಹೇಳಲಿಕ್ಕೆ ಹೊರಟಿರಂತಹ ವಿಷಯ ಅಂತಂದರೆ ಮಣಿಮಂಜರಿಯ ಒಂದು ಶ್ಲೋಕದಲ್ಲಿ ಹೇಳಿಬಿಟ್ಟಿದ್ದಾರೆ ನಾರಾಯಣ ಪಂಡಿತಾಚಾರ್ಯ ಎಷ್ಟೆಲ್ಲ ವಿಷಯವನ್ನು. ಅಟವ್ಯಾಂ ತಾಟಕಾಂ ಹತ್ವಾ ಸಸಿದ್ಧಾಶ್ರಮ ಮೇಯಿವಾನ್ ವಿಧೂಯ ಯಜ್ಞ ವಿಘ್ನಾಂಶ್ಚ ವಿದೇಹ ವಿಷಯಂ ಯಯೌ. ತಾಟಕೆಯ ಸಂಹಾರ ಮಾಡಿ ಸಿದ್ಧಾಶ್ರಮಕ್ಕೆ ಬಂದಂತಹ ಭಗವಂತ ಅಲ್ಲಿ ಆ ಯಜ್ಞ ವಿಘ್ನಕರಾದಂತಹ ದೈತ್ಯರನ್ನು ಸಂಹಾರ ಮಾಡಿ ತಾನು ಮಿಥಿಲಾಪಟ್ಟಣಕ್ಕೆ ಹೋದ ಅನ್ನುವಂತಹ ಇಷ್ಟು ವಿಷಯ. ಮೊಟ್ಟ ಮೊದಲಿಗೆ ರಾಮಚಂದ್ರ ದೇವರು ಸಂಹಾರ ಮಾಡಿದ್ದು ತಾಟಕೆಯನ್ನು ನೋಡ್ತೇವೆ ನಾವು. ಕೃಷ್ಣಾವತಾರದಲ್ಲಿ ಮೊದಲಿಗೆ ಪೂತನೆಯನ್ನು ಸಂಹಾರ ಮಾಡಿದ. ರಾಮಾವತಾರದೊಳಗೆ ಭಗವಂತ ಸಂಹಾರ ಮಾಡಿದ್ದು ತಾಟಕೆಯನ್ನು ಅಂತ. ಲೋಕದಲ್ಲಿ ಒಂದು ವ್ಯವಹಾರ ನೋಡ್ತೇವೆ, ಲೇಡೀಸ್ ಫಸ್ಟ್ ಅಂತಂತಿರ್ತೇವೆ ಎಲ್ಲ ಕಡೆಗೆ. ಯಾವಾಗಿನ ಶುರುವಾಯಿತು ಲೇಡೀಸ್ ಫಸ್ಟ್ ಅನ್ನೋದು ಅಂದರೆ ಭಗವಂತನೇ ತೋರಿಸಿಕೊಟ್ಬಿಟ್ಟ ಮೊದಲಿಗೆ ತನ್ನ ಅವತಾರದೊಳಗೆ. ಕೃಷ್ಣಾವತಾರದೊಳಗೆ ಪೂತನಾನ್ ಸಂಹಾರ ಮೊದಲಿಗೆ ಮಾಡ್ದ, ರಾಮಾವತಾರದೊಳಗೆ ತಾಟಕಾನ್ ಸಂಹಾರ ಮೊದಲಿಗೆ ಮಾಡಿ ಭಗವಂತನೂ ಲೇಡೀಸ್ ಫಸ್ಟ್ ಅಂತ ಹೇಳಿಬಿಟ್ಟು ನೋಡ್ರಿ. ಆ ತಾಟಕ ಸಂಹಾರವನ್ನು ಮಾಡಿ ಆದ ಮೇಲೆ ಮುಂದೆ ಅಲ್ಲಿಂದ ಪುಣ್ಯಾಶ್ರಮದಿಂದ ಸಿದ್ಧಾಶ್ರಮಕ್ಕೆ ರಾಮಚಂದ್ರ ದೇವರು ಬರ್ತಾ ಇದ್ದಾರೆ. ಬಂದ ಪ್ರಸಂಗದಲ್ಲಿ ಅಲ್ಲಿ ವಿಶ್ವಾಮಿತ್ರರನ್ನು ಕುರಿತು ಪ್ರಶ್ನೆ ಮಾಡ್ತಾರೆ ರಾಮಚಂದ್ರ ದೇವರು. ಏನು ಗೊತ್ತಿಲ್ಲ ಅಂತಿಲ್ಲ, ಎಲ್ಲ ಗೊತ್ತಿದ್ದರೂ ಗೊತ್ತಿಲ್ಲದವನಂತೆ ಭಗವಂತ ಆ ವಿಶ್ವಾಮಿತ್ರರನ್ನು ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾನೆ. ಎಲ್ಲಿಗೆ ಬಂದಿದ್ದೇವೆ ನಾವು, ಯಾವ ಸ್ಥಳದಲ್ಲಿ ಇದ್ದೇವೆ, ಅದರ ಪೂರ್ವ ವೃತ್ತಾಂತಗಳನ್ನೆಲ್ಲ ತಿಳಿಸಿಕೊಡಬೇಕು ಅಂತ ಕೇಳಿದೆ. ಸರ್ವಮ್ಮೇ ಶಂಸ ಭಗವನ್ ಕಸ್ಯಾಶ್ರಮ ಪದಂ ತ್ವಿದಂ ಸಂಪ್ರಾಪ್ತ ಯತ್ರ ತೇ ಪಾಪಾಃ ಬ್ರಹ್ಮಜ್ಞ ದುಷ್ಟಚಾರಿಣಃ ತವ ಯಜ್ಞಸ್ಯ ವಿಘ್ನಾಯ ದುರಾತ್ಮಾನೋ ಮಹಾಮುನೇ. ರಾಮಚಂದ್ರ ದೇವರಂತಾರೆ, ನಾವೀಗ ಎಲ್ಲಿಗೆ ಬಂದಿದ್ದೇವೆ, ಈ ಸ್ಥಳದ ಹೆಸರೇನು, ಈ ಹೆಸರು ಬರಲಿಕ್ಕೆ ಕಾರಣ ಏನು, ಮತ್ತು ನಿಮ್ಮ ಯಜ್ಞ ನಡೆಯುವಂತಹ ಸ್ಥಳ ಯಾವುದು, ಅದೆಲ್ಲದರ ವಿವರಣೆಯನ್ನು ತಿಳಿಸಿಕೊಡಬೇಕು ಅಂತಂದಾಗ ವಿಶ್ವಾಮಿತ್ರರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾವು ಈಗ ಬಂದಿರುವಂತಹ ಸ್ಥಳ ಇದು ಸಿದ್ಧಾಶ್ರಮ ಅಂತ ಹೇಳಿ. ಸಿದ್ಧಾಶ್ರಮ ಅಂತ ಹೆಸರು ಯಾಕೆ ಬಂತು ಅನ್ನುವುದಕ್ಕೆ ಅದರ ಪೂರ್ವ ವೃತ್ತಾಂತವನ್ನೆಲ್ಲ ಆ ರಾಮಚಂದ್ರ ದೇವರಿಗೆ ವಿಶ್ವಾಮಿತ್ರರು ತಿಳಿಸಿಕೊಡ್ತಾ ಇದ್ದಾರೆ. ಏನು ಆಶ್ಚರ್ಯ ಅಂದರೆ ದೇವರಿಗೆ ದೇವ್ರ ಕಥೆ ಹೇಳಿದವರು ಅಂತಂದರೆ ವಿಶ್ವಾಮಿತ್ರರೇ ಇರಬೇಕು ಮೊದಲಿಗೆ. ಯಾಕೆ ಅಂದರೆ ನಮಗೆಲ್ಲ ದೇವ್ರ ಕಥೆಯನ್ನು ಹೇಳ್ತೇವೆ ನಾವೆಲ್ಲ. ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ದೇವ್ರ ಕಥೆ ಹೇಳ್ತೀವಿ, ದೊಡ್ಡವ್ರಿಗೆ ಹೇಳ್ತೀವಿ, ಪ್ರವಚನದೊಳಗೆ ಹೇಳ್ತೀವಿ. ಈಗ ಏನು ವಿಶ್ವಾಮಿತ್ರರು ಮಾಡಿದರು ಅಂತಂದರೆ ರಾಮಚಂದ್ರ ದೇವರ ಮುಂದೆ ವಾಮನ ದೇವರ ಕಥೆ ಹೇಳಲಿಕ್ಕೆ ಶುರು ಮಾಡ್ಯಾರ. ನಿನ್ನ ಕಥೆ ನಿನಗೆ ಹೇಳ್ತೀನಿ ಬಾ ಅಂತಂದ್ರು ವಿಶ್ವಾಮಿತ್ರರು. ಹಿಂದೆ ಸಿದ್ಧಾಶ್ರಮ ಅನ್ನುವ ಈ ಪ್ರದೇಶದಲ್ಲಿ ಭಗವಂತ ವಾಮನ ರೂಪದಿಂದ ವಾಸ ಮಾಡಿದ್ದಾನೆ. ವಾಮನ ರೂಪದಿಂದ ಭಗವಂತ ಅಲ್ಲಿ ವಾಸ ಮಾಡಿದಂತಹ ಸಂದರ್ಭದಲ್ಲಿ ಬಲಿಚಕ್ರವರ್ತಿಯ
ಯಜ್ಞ ನಡೀತಾ ಇದೆ. ದೇವತೆಗಳಿಂದ ಎಲ್ಲ ಸಂಪತ್ತನ್ನು ಅಪಹಾರ ಮಾಡಿದ್ದಾನೆ ಬಲಿಚಕ್ರವರ್ತಿ. ಎಲ್ಲರನ್ನೂ ಕೂಡ ಬೃಹಸ್ಪತ್ಯಾಚಾರ ಕಳಿಸ್ಬಿಟ್ರು. ಹೋಗ್ಬಿಟ್ರಿ, ನೀವೇ ಬಿಟ್ಟು ಯುದ್ಧ ಮಾಡಿ ಹೊಡೆಸ್ಕೊಂಡು ಹೋಗೋದು ಬೇಡ, ಹಾಗೆ ಹೋಗ್ಬಿಡ್ರಿ ಅಂತಂದಾಗ ಎಲ್ಲವನ್ನು ಬಿಟ್ಟು ಬಂದುಬಿಟ್ರು ಇಂದ್ರಾದಿ ದೇವತೆಗಳು. ಆಗ ಬಲಿಚಕ್ರವರ್ತಿಗೆ ಶುಕ್ರಾಚಾರ್ಯರಂತಾರೆ, ಆ ಪದವಿ ಸ್ಥಿರ ಆಗಬೇಕು ಅಂದರೆ 100 ಅಶ್ವಮೇಧಗಳನ್ನು ಮಾಡಬೇಕಪ್ಪ, 100 ಮಾಡು ಅಂತಂದರು. 99 ಅಶ್ವಮೇಧ ಯಾಗಗಳನ್ನು ಬಲಿಚಕ್ರವರ್ತಿ ಮಾಡಿದ್ದಾನೆ. 100ನೇ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ. ಆಗ ದೇವತೆಗಳೆಲ್ಲ ಬಂದು ಆ ವಾಮನ ರೂಪಿಯಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ, ಸ್ವಾಮಿ, ಈ ಬಲಿಚಕ್ರವರ್ತಿಯ ಯಜ್ಞ ಮಾಡ್ತಾ ಇದ್ದಾನಲ್ಲ, ಅವನ ಯಜ್ಞವನ್ನು ನೀನು ವಿಘ್ನ ಮಾಡಿ ಅವನನ್ನು ನಿಗ್ರಹಿಸಿ ದೇವತೆಗಳಿಗೆ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಬಲೇಸ್ತು ಯಜಮಾನಸ್ಯ ದೇವಾಸ್ಸಾಗ್ನಿ ಪುರೋಗಮಾಃ ಸಮಾಗಮ್ಯ ಸ್ವಯಂ ಚೈವ ವಿಷ್ಣುಂ ಊಚುಹು ಇಹಾಶ್ರಮೇ. ಎಲ್ಲ ದೇವತೆಗಳು ಎಲ್ಲಿಯೇ ಲೋಕದಲ್ಲಿ ನೋಡಿದರೂ ಕೂಡ ಇಂದ್ರದೇವರು ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದರು, ಅಗ್ನಿದೇವರು ಬಂದು ಪ್ರಾರ್ಥನೆ ಮಾಡಿದರು ಅಂತ ಎಲ್ಲಿಯೂ ಬರೋದಿಲ್ಲ. ಎಲ್ಲಿಯೇ ಭಗವಂತನಲ್ಲಿ ದೇವತೆಗಳು ಬಂದು ಪ್ರಾರ್ಥನೆ ಮಾಡ್ತಾರೆ ಅಂತಂದರೆ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡೇ ಬಂದಿರ್ತಾರೆ. ನೇರವಾಗಿ ಭಗವಂತನೊಂದಿಗೆ ವ್ಯವಹಾರ ಯಾರ್ದೂ ಇಲ್ಲ. ಎಲ್ಲರ ವ್ಯವಹಾರ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ. ಆ ವಾಯುದೇವರ ಮೂಲಕವಾಗಿಯೇ, ಬ್ರಹ್ಮದೇವರ ಮೂಲಕವಾಗಿಯೇ ಭಗವಂತನಲ್ಲಿ ನಮ್ಮ ಎಲ್ಲ ಸಮರ್ಪಣೆಗಳು, ವ್ಯವಹಾರಗಳು. ಆದ್ದರಿಂದ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಬರ್ತಾರೆ ಎಲ್ಲ ದೇವತೆಗಳು ಬಂದು ಆ ವಾಮನ ರೂಪಿಯಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ, ಸ್ವಾಮಿ, ಆ ಬಲಿಚಕ್ರವರ್ತಿಯ ನಿಗ್ರಹವನ್ನು ಮಾಡಿ ನಮ್ಮ ಉದ್ಧಾರ ಮಾಡಬೇಕು ಎಂಬುದಾಗಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಯೇ ಚೈನಂ ಅಭಿವರ್ತಂತೆ ಯಾಚಿತಾರ ಇತಸ್ತತಃ ಯಚ್ಚ ತತ್ರ ಯಥಾವಚ್ಚ ಸರ್ವಂ ತೇಭ್ಯ ಪ್ರಯಚ್ಛತಿ. ಬಲಿಚಕ್ರವರ್ತಿ ಯಜ್ಞ ಮಾಡ್ತಾ ಇದ್ದಾನೆ, ಅಲ್ಲಿಗೆ ಯಾರು ಹೋಗಿ ಏನು ಕೇಳಿದ್ರು ಎಲ್ಲ ಕೊಡ್ತಾನೆ ಅಂತ. ಇಲ್ಲಿ ಶಬ್ದ ಸ್ವಾರಸ್ಯ ಏನಂತಂದರೆ ತೇಭ್ಯ ಪ್ರಯಚ್ಛತಿ ಅಂತ ಹೇಳಿಬಿಟ್ರು ಶಬ್ದ. ಅವ ಹೇಗಿದ್ದಾನೆ ಬಲಿಚಕ್ರವರ್ತಿ, ನಾವು ಲೋಕದೊಳಗೆ ಹಿಂಗೆ ತೇಭ್ಯ ಅಂದರೆ ಮೂರ್ಖ ಅಂತ ನಾವು ಪ್ರಯೋಗ ಮಾಡ್ತೀವಿ. ಈಗ ದೇವತೆಗಳೆಲ್ಲ ಬಲಿಚಕ್ರವರ್ತಿಗೆ ತೇಭ್ಯ ಅಂತಂತ ಇದ್ದಾರಲ್ಲಿ. ಯಾಕೆಂದರೆ ಸಂಪತ್ತಿನ ಮದದಿಂದ ಮೂರ್ಖನಾಗಿದ್ದಾನೆ ಬಲಿಚಕ್ರವರ್ತಿ. ತೇಭ್ಯ ಪ್ರಯಚ್ಛತಿ ಅಂದರೆ ಅವ್ರಿಗೆ ಕೊಡ್ತಾನೆ ಅಂತ ಒಂದರ್ಥ. ತೇಭ್ಯನಾದಂತಹ ಬಲಿಚಕ್ರವರ್ತಿ ಪ್ರಯಚ್ಛತಿ ಎಲ್ಲವನ್ನು ಕೊಡ್ತಾನೆ ನಿಮಗೆ ಅಂತ ಹಿಂಗೆ. ಆ ಧನ ಮದದಿಂದ ಮೂರ್ಖನಾಗಿ ಹೋಗಿದ್ದಾನೆ ಬಲಿಚಕ್ರವರ್ತಿ. ಅಂತಹ ಬಲಿಚಕ್ರವರ್ತಿ ಹತ್ತಿರ ಹೋಗಿ ಯಾರೇನೇ ಕೇಳಿದ್ರು ಕೊಡ್ತಾರಪ್ಪ. ನೀನು ಬಾಲಕ ರೂಪದಿಂದ ಹೋಗಿ, ಬ್ರಹ್ಮಚಾರಿಯ ರೂಪದಿಂದ ಹೋಗಿ ಅವನಲ್ಲಿ ಯಾಚನೆಯನ್ನು ಮಾಡಬೇಕು ಎಂಬುದಾಗಿ ದೇವತೆಗಳೆಲ್ಲ ಭಗವಂತನ ಹತ್ತಿರ ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಏನು ಕೇಳಬೇಕಲ್ಲಿ ಹೋಗಿ ನೀನು? ಎಲ್ಲವನ್ನ ದೇವತೆಗಳು ಹೇಳಿಕೊಟ್ಟಂತೆ ತೋರಿಸ್ತದೆ ವಾಲ್ಮೀಕಿ ರಾಮಾಯಣ. ಅಂದರೆ ದೇವರಿಗೇನೂ ಗೊತ್ತೇ ಇಲ್ಲ ಪಾಪ, ಎಲ್ಲ ಬೇರೆಯವರೇ ಹೇಳಿಕೊಟ್ಟಾರೆ ಅಂತ. ಆ ರೀತಿ ತಿಳಿದುಕೊಂಡ್ರೆ ಮಹಾ ನರಕವಾಗ್ತದೆ. ಅನೇಕ ಕಡೆಗಳಲ್ಲಿ ನೋಡ್ತೇವೆ ರಾಮಾಯಣದಲ್ಲಿ ಬರುವಂತಹ ವಿಷಯಗಳು ಮೇಲ್ನೋಟಕ್ಕೆ ಬೇರೆಯೇ ಅರ್ಥವನ್ನು ಹೇಳ್ತಾ ಇರ್ತದೆ, ಒಳಗಿರುವ ತಾತ್ಪರ್ಯನೇ ಬೇರೆ ಇರ್ತದೆ. ಅದನ್ನು ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ. ಎಲ್ಲ ದೇವತೆಗಳು ಬಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ ಹೊರತು ಭಗವಂತನಿಗೆ ಯಾರೂ ಆಜ್ಞೆ ಮಾಡಿದ್ದಲ್ಲ. ಪ್ರಾರ್ಥನಾ ರೂಪವಾಗಿ ಭಗವಂತನಲ್ಲಿ ಬಂದು ಕೇಳಿದುಕೊಂಡಿದ್ದಾರೆ. ಹೇಗೆ ನಾರದರು ಬಂದು ವೇದವ್ಯಾಸ ದೇವರ ಹತ್ರ ಭಾಗವತದ ರಚನೆಗೆ ಪ್ರಾರ್ಥನೆ ಮಾಡಿದರು, ಹಾಗೆ ಎಲ್ಲ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿದಾಗ ಭಗವಂತ ಅವರಿಗೆ ಅಭಯವನ್ನು ಕೊಟ್ಟಿದ್ದಾನೆ. ಈ ಸಮಯದಲ್ಲಿಯೇ ಅಲ್ಲಿ ಕಶ್ಯಪ ಋಷಿಗಳು ಶ್ರೇಷ್ಠವಾದಂತಹ ಸಂತತಿಗೋಸ್ಕರವಾಗಿ ತಪಸ್ಸಿನ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಏತಸ್ಮಿನ್ ಅಂತರೇ ರಾಮ ಕಾಶ್ಯಪೋಗ್ನಿ ಸಮಪ್ರಭಃ ಅದಿತ್ಯ ಸಹಿತೋ ರಾಮ ದೀಪ್ಯಮಾನ ಇವೌಜಸ ದೇವೀ ಸಹಾಯೋ ಭಗವಾನ್ ದಿವ್ಯಂ ವರ್ಷ ಸಹಸ್ರಕಂ ವ್ರತಂ ಸಮಾಪ್ಯ ವರದಂ ತುಷ್ಟಾವ ಮಧುಸೂದನಂ. ಅದಿತಿಯಿಂದ ಸಹಿತರಾದಂತಹ ಕಶ್ಯಪರು ದೇವತಾ ಕಾಲಮಾನದಿಂದ 1000 ವರ್ಷಗಳು ಅಂದರೆ 10,000 ವರ್ಷಗಳವರೆಗೆ ಅವರು ತಪಸ್ಸನ್ನು ಆಚರಣೆ ಮಾಡಿದ್ದಾರೆ. ಅದಿತಿಯಿಂದ ಸಹಿತರಾಗಿ ಶ್ರೇಷ್ಠನಾದಂತಹ ಸಂತತಿಯನ್ನು ಪಡೆಯಬೇಕು, ಭಗವಂತನ ಸಂತೋಷವನ್ನು ಉಂಟು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಮಾಯಣ ಹೇಳ್ತದೆ ನೋಡ್ರಿ. ಯಾಕೆ ತಪಸ್ಸು ಮಾಡಿದರು ಅಂದರೆ ಮಕ್ಕಳಿಗಾಗಿ ತಪಸ್ಸು ಮಾಡಲಿಲ್ಲ ಅಂತವರು. ತುಷ್ಟಾವ ಮಧುಸೂದನಂ, ಭಗವಂತ ಪ್ರೀತನಾಗಲಿ ಅನ್ನೋದಕ್ಕಾಗಿ ತಪಸ್ಸನ್ನು ಆಚರಣೆ ಮಾಡಿದರು. ಭಗವಂತ ಪ್ರೀತನಾದರೆ
ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಒಮ್ಮೆ ಭಗವಂತ ನಮ್ಮನ್ನು ಪ್ರೀತಿನಾದ ನಮ್ಮ ಮೇಲೆ ಅಂತಂದರೆ ಏನು ಕೇಳೋದೇ ಬೇಡ, ವರಕ್ಕೋಸ್ಕರವಾಗಿ ತಪಸ್ಸನ್ನು ಮಾಡೋದೇ ಬೇಡ. ಭಗವಂತ ಪ್ರಸನ್ನನಾದ ಅಂತಾದರೆ ಎಲ್ಲ ವಿಧವಾದಂತಹ ಫಲಗಳನ್ನು ಅವನೇ ಕೊಟ್ಟು ಬಿಡ್ತಾನೆ ಅಷ್ಟೇ, ನಾವು ಕೇಳೋದೇ ಬೇಕಾಗಿಲ್ಲ. ಮಾ ಕರ್ಮ ಫಲ ಹೇತುರ್ಭೂಹು, ದೇವರು ಹೇಳಿದ್ನಲ್ಲ, ಕರ್ಮ ಮಾಡ್ತಾ ಇರೋದು ಯಾಕೆ ಅಂದರೆ ಫಲಕ್ಕಾಗಿ ಕರ್ಮದ ಆಚರಣೆಯನ್ನು ಮಾಡಬೇಡ, ಆ ಫಲವನ್ನು ನಾನು ಕೊಟ್ಟೇ ಕೊಡ್ತೇನೆ. ಆದ್ದರಿಂದ ಯಥೋಚಿತವಾಗಿ ಯಥಾಯೋಗ್ಯವಾಗಿ ಕರ್ಮಾಚರಣೆಯನ್ನು ಮಾಡು ಎಂಬುದಾಗಿ ತಿಳಿಸಿದಂತೆ ಭಗವಂತನ ಪ್ರೀತಿಗೋಸ್ಕರವಾಗಿ ಕಶ್ಯಪ ಅದಿತಿಯರು ತಪಸ್ಸನ್ನು ಆಚರಣೆ ಮಾಡಿದ್ದಾರೆ 10,000 ವರ್ಷಗಳವರೆಗೆ. ಆ ಭಗವಂತ ಪ್ರೀತನಾಗಿ ದರ್ಶನವನ್ನು ಕೊಡ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದ. ಭಗವಂತ ದರ್ಶನ ಕೊಟ್ಟಾಗ ಭಗವಂತ ಆ ಕಶ್ಯಪರಿಗೆ ಅಂತಾನೆ, ವರಂ ವರಯ ಭದ್ರಂತೆ ವರಾರ್ಹೋಸಿ ಮತೋ ಮಮ. ನೋಡ್ರಿ, ಅಂದರೆ ನಾವು ದೇವರ ಹತ್ರ ಹೋಗಿ ಕೇಳಬೇಕಂದ್ರೆ ಯೋಗ್ಯತೆ ಇರಬೇಕಂತೆ. ಮೊದಲಿಗೆ ದೇವರು ಅಂದ್ಕೊಳ್ಬೇಕು, ಏನಪ್ಪ ಅಂದರೆ ನಾನು ಇವನಿಗೆ ವರ ಕೊಡಲಿಕ್ಕೆ ಇವ ಯೋಗ್ಯನಾಗಿದ್ದಾನೆ ಅಂತ ದೇವರು ಅಂದ್ಕೊಂಡಾಗ ನಮಗೆ ಕೇಳದೇ ಇದ್ದರೂ ಎಲ್ಲವನ್ನು ಕೊಡ್ತಾನೆ ಭಗವಂತ. ವರಾರ್ಹೋಸಿ ಮತೋ ಮಮ. ಆ ಭಗವಂತ ಹೇಳ್ತಾ ಇದ್ದಾನೆ, ನನಗೆ ಅನಿಸಿದೆ ನಿನಗೆ ವರ ಕೊಡಬೇಕು ಅಂತ, ಏನು ಬೇಕೋ ಕೇಳಿಕೋ ಅಂತಂದರೆ ಆಗ ಕಶ್ಯಪರಂತಾರೆ, ಇಲ್ಲ, ಪುತ್ರತ್ವಂ ಗಚ್ಚ ಭಗವನ್ ಅದಿತ್ಯ ಮಮ ಚಾನಘ, ನೀನೇ ನನಗೆ ಮಗನಾಗಿ ಬರಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಕಶ್ಯಪರು. ಭಗವಂತ ಅತ್ಯಂತ ಸಂತುಷ್ಟನಾಗಿ ಆ ಅದಿತಿ ಕಶ್ಯಪರಲ್ಲಿ ತಾನು ವಾಮನನಾಗಿ ಅವತಾರವನ್ನು ಮಾಡಿ ಬಂದಿದ್ದಾನೆ. ಅವತಾರವನ್ನು ಮಾಡಿ ಬಂದು ಸಣ್ಣ ಕೂಸಾಗಿ ಕೃಷ್ಣಾವತಾರದೊಳಗೆ ಮಾಡ್ದಂಗೆ ಅಂಬೆಗಾಲಿಟ್ಟು ಅದ್ದೆದ್ದಿದ್ದಿದ್ದೆ ಅಂಥೇಳಿ ತೊದಲು ನುಡಿ ಮಾತಾಡಿ ಅವೆಲ್ಲ ಏನು ಮಾಡಲಿಲ್ಲ. ನೇರವಾಗಿ ವಾಮನಾವತಾರ 5 ವರ್ಷದ ಬಾಲಕ ಆಗಿಬಿಡ್ತಾನೆ. ತಕ್ಷಣದಲ್ಲಿ ಉಪನಯನ ಅವಸರಿತ್ತು ದೇವರಿಗೆ ಬಹಳ. ತಕ್ಷಣದಲ್ಲಿ ಹೋಗಬೇಕು, ದಾನ ಇಸ್ಕೊಳ್ಬೇಕು ಅಂಥೇಳಿ. ದಾನ ಯಾವಾಗ ಇಸ್ಕೊಳ್ಬೇಕು ಅಂತಂದರೆ ಉಪನಯನ ಆಗಬೇಕು ರೀ. ಉಪನಯನ ಆಗೋರಿಗೆ ದಾನ ಇಸ್ಕೊಳ್ಳೋ ಯೋಗ್ಯತೆ ಬರೋಂಗಿಲ್ಲ, ದ್ವಿಜನ ಆಗಬೇಕು. ಆದ್ದರಿಂದ ಅದೇ ಹುಟ್ಟಿದ ತಕ್ಷಣ 5 ವರ್ಷದ ಆಗಿಬಿಟ್ಟ, ದೇವರು ಪ್ರಕಟನ ಆಗಿಬಿಟ್ಟಾನೆ. ಉಪನಯನ ಮಾಡಿದ್ದಾರೆ. ಆ ಬಲಿಚಕ್ರವರ್ತಿಯ ಯಜ್ಞದ ಹತ್ತಿರ ಬಂದು ಅವನಿಗೆ ಕೇಳಿದಂತೆ ಏನು ಬೇಕು ಅಂತಂದ. ಬ್ರಹ್ಮರ್ಷೀಣಾಂ ತಪಸ್ಸಾಕ್ಷಾತ್. ಭಾಗವತ ವರ್ಣನೆ ಮಾಡ್ತದೆ, ಬಲಿಚಕ್ರವರ್ತಿ ವಾಮನ ರೂಪಿಯಂತಹ ಭಗವಂತನನ್ನು ನೋಡಿ ಅಂತಾನೆ, ಬ್ರಹ್ಮರ್ಷೀಣಾಂ ತಪಸ್ಸಾಕ್ಷಾತ್. ಬ್ರಹ್ಮರ್ಷಿಗಳ ತಪಸ್ಸಿನ ಮುದ್ದಿ ಮಾಡಿದರೆ ಹೆಂಗಿರ್ಬೇಕು ಹಂಗಿದ್ದಿ ನೀನು ಅಂತಾನೆ ಬಾಲಕನನ್ನು ನೋಡಿ. ನಿನ್ನನ್ನು ನೋಡಿ ನನ್ನ ಕುಲಪಾವನವಾಗಿ ಹೋಗಿದೆ, ಏನು ಬೇಕು ಕೇಳು ಅಂದರೆ ಭಗವಂತಂದ 3 ಪಾದ ಸ್ಥಳ ಕೊಡು ಸಾಕು, ಬೇರೆ ಏನೂ ಬೇಕಾಗಿಲ್ಲ. 3 ಕ್ರಮಾನಥ ಭಿಕ್ಷಿತ್ವ ಪ್ರತಿಗೃಹ್ಯ ಚ ಮಾನದಃ ಆಕ್ರಮ್ಯ ಲೋಕಾನ್ ಲೋಕಾತ್ಮ ಸರ್ವಲೋಕ ಹಿತೇರತಃ. ದೇವರಿಗೆ ಏನು ಬೇಕಾಗಿಲ್ಲರಿ, ಆ 3 ಪಾದ ಭೂಮಿಯನ್ನು ಕೇಳಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಅವಂದೇ. ಮತ್ತು ಯಾಕೆ ಕೇಳದ ದೇವರು ಅಂತಂದರೆ ಅದಕ್ಕೆ ಹೇಳ್ತಾರೆ, ಸರ್ವಲೋಕ ಹಿತೇರತಃ. ಸಜ್ಜನರಿಗೆ ಹಿತ ಮಾಡಬೇಕು ಅನ್ನುವುದಕ್ಕಾಗಿ ಭಗವಂತ ಅವನಿಂದ 3 ಪಾದ ಭೂಮಿಯನ್ನು ತಾನು ದಾನವಾಗಿ ಪಡೆದುಕೊಂಡು ಅದನ್ನೇ ನೆಪ ಮಾಡಿಕೊಂಡು ಎಲ್ಲವನ್ನು ಅಪಹಾರ ಮಾಡಿದನಂತೆ. ಬಲಿಚಕ್ರವರ್ತಿ ಅಂತಾನೆ ಮೊದಲಿಗೆ ಕೊಡುವಾಗ, ಏನು ಸಣ್ಣ ಹುಡುಗಿದ್ದಿ ನೀನು, ಬಾಲಿಶಮತಿ, ಬುದ್ಧಿಲ್ಲ, ಯಾರ ಹತ್ರ ಬಂದು ಏನು ಕೇಳಲಿಕ್ಕೆ ಗೊತ್ತಿಲ್ಲ ನಿನಗೆ, ಎಲ್ಲ ಕೊಡುವ ಸಾಮರ್ಥ್ಯ ಇದೆ, ಚಕ್ರವರ್ತಿ ನಾನು, ಉಪನಯನ ಮಾಡ್ಕೊಂಡು ಬಂದಿದ್ದಿ, ಒಳ್ಳೆ ಕನ್ಯಾ ನೋಡಿ ಮದುವೆ ಮಾಡಿಸ್ಲೇನು, ಒಳ್ಳೆ ಮದುವೆ ಮಾಡಿಸಿದ ಮೇಲೆ ಮನೆ ಕಟ್ಟಿಕೊಡ್ಲೇನು, ವಾಹನಗಳು ಬೇಕಾ, ಆನೆ ಕುದುರೆ ಒಂಟಿ ಏನೇನು ಬೇಕು, ಏನೂ ಬೇಡ ಅಂದ ಭಗವಂತ. 3 ಪಾದ ಸ್ಥಳ ಕೊಡು ಸಾಕು. ಬಲಿಚಕ್ರವರ್ತಿ ಅಂತಾನೆ 3 ಸಾಕ. ವಾಮನ ರೂಪಿಯಂತಹ ಭಗವಂತ ಒಂದು ಅದ್ಭುತ ಮಾತನ್ನು ಹೇಳ್ತಾನೆ, ಯಾವ ವ್ಯಕ್ತಿಗೆ 3 ಪಾದ ಸ್ಥಳದಿಂದ ಸುಖ ಇಲ್ಲವೋ ತೃಪ್ತಿ ಇಲ್ಲವೋ ಅಂತಹವನಿಗೆ 3 ಲೋಕವನ್ನು ತಂದು ತುರಿದರೂ ತೃಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಸಂತುಷ್ಟ ದ್ವಿಜಾನಷ್ಟ. ತೃಪ್ತಿ ಇಲ್ಲದಂತಹ ವಿಪ್ರ ಅವನು ನಷ್ಟನಾಗಿ ಹೋಗ್ತಾನೆ ಅಂತ ಹೇಳ್ತದೆ ಸುಭಾಷಿತ. ಅದಕ್ಕೆ ವಾಮನ ರೂಪಿಯ ಅಂತ ಭಗವಂತಂದ 3 ಪಾದ ಕೊಡು ಸಾಕು. 3 ಕ್ರಮಾನತ ಭಿಕ್ಷಿತ್ವ ಪ್ರತಿಗೃಹ್ಯ ಚ ಮಾನದಃ. 3 ಪಾದವನ್ನು ಕೇಳಿದ, 3 ಪಾದದಿಂದ ಸಮಸ್ತ ಜಗತ್ತನ್ನೇ ಅಳೆದು ಅವನನ್ನು ಕೂಡ ರಸಾತಲಕ್ಕೆ ಒತ್ತಿದ್ದಾನೆ. ಒತ್ತಿ ಅವನ ಮೇಲೆ ಅನುಗ್ರಹವನ್ನು ಮಾಡ್ತಾನೆ ಪ್ರಹ್ಲಾದರಾಜರ ಪ್ರಾರ್ಥನೆಯಂತೆ. ಅಂತಹ ಭಗವಂತ ಆ ಬಲಿಚಕ್ರವರ್ತಿಯನ್ನು ನಿಗ್ರಹಿಸಿ ವಾಸ ಮಾಡಿದ್ದು ಈ ಆಶ್ರಮದಲ್ಲಿ ಅನ್ನುವುದಕ್ಕಾಗಿ ಈ ಆಶ್ರಮಕ್ಕೆ ಸಿದ್ಧಾಶ್ರಮ ಎಂಬುದಾಗಿ ಹೆಸರು ಬಂದಿದೆ. ಆ ಭಗವಂತ ವಾಸ ಮಾಡಿದ್ದಕ್ಕಾಗಿ ಇದು ಸಿದ್ಧಾಶ್ರಮ.
ಇಲ್ಲಿ ಮಾಡುವ ಯಾವುದೇ ಧರ್ಮ ಕಾರ್ಯ ಅದು ವ್ಯರ್ಥವಿಲ್ಲ, ವ್ಯರ್ಥವಾಗದ ಕರ್ಮವುಳ್ಳದ್ದರಿಂದಾಗಿ ಇದನ್ನು ಸಿದ್ಧಾಶ್ರಮ, ಸಿದ್ಧರು ವಾಸ ಮಾಡಿದ್ದಕ್ಕಾಗಿಯೂ ಸಿದ್ಧಾಶ್ರಮ ಎಂಬುದಾಗಿ ಇದನ್ನು ಕರೀತಾರೆ. ಏತಮಾಶ್ರಮ ಮಾಯಾಂತಿ ರಾಕ್ಷಸ ವಿಘ್ನಕಾರಿಣ ಅತ್ರೈವ ಪುರುಷ ವ್ಯಾಘ್ರ ಹಂತವ್ಯ ದುಷ್ಟಚಾರಿಣ. ಅಂತಹ ಸಿದ್ಧಾಶ್ರಮಕ್ಕೆ ನಾವು ಬಂದಿದ್ದೇವೆ. ಇಲ್ಲಿಗೆ ಬರ್ತಾರೆ ಅವರು ರಾಕ್ಷಸರು. ಅವರನ್ನು ಸಂಹಾರ ಮಾಡಿ ನೀನು ಯಜ್ಞದ ರಕ್ಷಣೆಯನ್ನು ಮಾಡಬೇಕು ಎಂಬುದಾಗಿ ವಿಶ್ವಾಮಿತ್ರರು ಭಗವಂತನಲ್ಲಿ ಅರ್ಪಣೆಯನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅಣಿಕೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಆಗಲಿ ಅಂತ ಭಗವಂತ ವಿಶ್ವಾಮಿತ್ರರಿಗೆ ಹೇಳ್ತಾನೆ, ಇವತ್ತೇ ದೀಕ್ಷಾಧಾರಣೆ ಮಾಡಿಬಿಡ್ರಿ, ತತ್ಕ್ಷಣದಲ್ಲಿ ಸಿದ್ಧರಾಗ್ರಿ ಅಂದ ಭಗವಂತ. ಅದ್ಯೈವ ದೀಕ್ಷಾಂ ಪ್ರವಿಶ ಭದ್ರಂತೆ ಮುನಿಪುಂಗವ ಸಿದ್ಧಾಶ್ರಮೋಯಂ ಸಿದ್ಧ ಸ್ಯಾತ್ ಸತ್ಯಮಸ್ತು ವಚಸ್ತವ. ತಕ್ಷಣದಲ್ಲಿ ಯಜ್ಞದ ದೀಕ್ಷೆಯನ್ನು ಧಾರಣೆ ಮಾಡಿಕೊಳ್ಳ್ರಿ ಪ್ರಶ್ನೆ ಮಾಡ್ತಾನೆ ಭಗವಂತ. ಹಾಗೆ ಆಗಲಿ ಅಂಥೇಳಿ ಆ ಭಗವಂತನ ಆಜ್ಞೆಯಂತೆ ಯಜ್ಞದಲ್ಲಿ ದೀಕ್ಷಿತರಾಗಿದ್ದಾರೆ ವಿಶ್ವಾಮಿತ್ರರು. ಕೇಳ್ತಾನೆ ಅವರನ್ನು ಕುರಿತು, ಯಾವಾಗ ಬರ್ತಾರೆ, ಎಷ್ಟು ದಿವಸದ ಯಜ್ಞ, ಯಾವಾಗ ಅವರನ್ನು ಸಂಹಾರ ಮಾಡಬೇಕು ಎಲ್ಲ ಹೇಳ್ರಿ ಅಂತಂತಾನೆ. ಋಷಿಮುನಿಗಳೆಲ್ಲ ಇದ್ದವರಂದರು, ಒಮ್ಮೆ ಯಜ್ಞದಲ್ಲಿ ದೀಕ್ಷಿತರಾದರೆ ಮೌನಿಗಳಾಗಿರ್ತಾರೆ ವಿಶ್ವಾಮಿತ್ರರು, ಏನೂ ಮಾತನಾಡೋದಿಲ್ಲ. ನಿನ್ನೆ ದಿವಸ ಪರಮಪೂಜ್ಯ ಶ್ರೀಪಾದಂಗಳವರನ್ನು ನೋಡಿದ್ದೇವೆ. ಎಲ್ಲರೂ ಕೂಡ ಪೂರ್ಣ ದಿನ ಮೌನ ವ್ರತದಿಂದ ಭಗವಂತನ ಧ್ಯಾನ ಬಿಟ್ಟು ಬೇರೆ ಏನೂ ಇಲ್ಲ. ನಿತ್ಯದಲ್ಲಿಯೂ ಅದನ್ನೇ ಮಾಡ್ತಾರೆ. ಏಕಾದಶಿ ದಿವಸ ವಿಶೇಷವಾಗಿ ಆ ಮೌನವ್ರತವನ್ನು ಧಾರಣೆ ಮಾಡಿದ್ದನ್ನು ಎಲ್ಲರೂ ನೋಡಿದ್ದೇವೆ. ಹಾಗೆ ವಿಶ್ವಾಮಿತ್ರರು ಒಮ್ಮೆ ದೀಕ್ಷಿತರಾದರೆ ಮೌನಿಗಳಾಗಿರ್ತಾರೆ, ಯಾವ ಲೌಕಿಕ ಮಾತುಗಳನ್ನು ಆಡೋದೇ ಇಲ್ಲ. ಆದ್ದರಿಂದ ಹೀಗೆ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳ್ರಿ ಅಂತ ಉಳಿದ ಋಷಿಗಳು ಹೇಳಿದಾಗ ಹಾಗೆ ಆಗಲಿ ಎಂಬುದಾಗಿ ನಿಶ್ಚಯವನ್ನು ಮಾಡಿಕೊಂಡಿದ್ದಾರೆ. ಅವತ್ತು ರಾತ್ರಿ ಆಗಿದೆ, ಮಲ್ಕೊಂಡ್ರಂತೆ. ಬೆಳಗ್ಗೆ ಎದ್ದು ರಾಮದೇವರು ಎದ್ದ ತಕ್ಷಣ ಬಿಲ್ಲು ಬಾಣ ಹಿಡ್ಕೊಂಡು ಎಲ್ಲಿ ಬಂದ ಹೊಡೆದು ಬಿಡೋಣ ಅಂತ ಹೊರಡಲಿಲ್ಲ. ನೋಡ್ರಿ, ಭಗವಂತ ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ. ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಂತೆ ಭಗವಂತ ಅವತಾರ ಮಾಡಿದ್ಯಾಕೆ ಅಂದರೆ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕಾಗಿ ಅಷ್ಟೇ ಅಲ್ಲ, ಅದಕ್ಕೆ ಅವತಾರ ಯಾಕೆ ಬೇಕಾಗಿತ್ತು? ಕಣ್ಣು ಬೆಳಗಿಸಿದ್ರೆ ಎಲ್ಲರೂ ಧ್ವಂಸ ಆಗಿ ಹೋಗ್ತಿತ್ತು. ಮನುಷ್ಯರು ಹೇಗಿರಬೇಕು ಅನ್ನುವುದನ್ನು ತೋರಿಸುವುದಕ್ಕಾಗಿ ರಾಮದೇವರು ಅವತಾರ ಮಾಡಿ ಬಂದ. ನಮ್ಮ ಪರಿಸ್ಥಿತಿ ಎಲ್ಲಿ ಬಂದದ್ದು ಯೋಚನೆ ಮಾಡಿರಿ, ದೇವರೇ ಬಂದು ಹೇಳ್ಕೊಡ್ಬೇಕು ಮನುಷ್ಯ ಹಿಂಗಿರಬೇಕು ಅಂಥೇಳಿ. ಅದಕ್ಕೆ ದೇವರು ಅವತಾರ ಮಾಡಿ ಬಂದಂತಾರೆ. ಶ್ರೀಮದಾಚಾರ್ಯ ಹೇಳಿದರು, ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ. ಎದ್ದಾಕ್ಷಣದಲ್ಲಿ ಭಗವಂತ ಪೂರ್ವಾಂ ಸಂಧ್ಯಾಂ ಉಪಾಸ್ಯ ಚ, ಬೆಳಗ್ಗೆ ಎದ್ದು ಸ್ನಾನ ಆಹ್ನಿಕಾದಿಗಳನ್ನು ಮಾಡಿದ್ದಾನೆ. ಭಗವಂತ ಏನು ಆಹ್ನಿಕ ಮಾಡಬೇಕು ಅಂತ ಎಲ್ಲಿ ಬರೋದಿಲ್ಲ. ಮಾಡದೇ ಇದ್ದರೆ ಹೊಡಿತೀನಿ, ಊಟಕ್ಕೆ ಹಾಕಂಗಿಲ್ಲ ಅನ್ನೋರು ಮನೆಯೊಳಗೆ ಯಾರಿಲ್ಲ ದೇವರಿಗೆ. ಆದರೂ ಕೂಡ ಭಗವಂತ ನೀವು ಹಿಂಗೆ ಮಾಡ್ರಿ ಅಂತ ನಮಗೆ ತೋರಿಸ್ಬೇಕಾಗಿದೆ ಅನ್ನುವುದಕ್ಕಾಗಿ ಸ್ನಾನಾಹ್ನಿಕಾದಿಗಳನ್ನು ಮುಗಿಸಿ ಯಜ್ಞದ ರಕ್ಷಣೆಗೋಸ್ಕರವಾಗಿ ಲಕ್ಷ್ಮಣನಿಂದ ಸಹಿತರಾಗಿ ಸಿದ್ಧರಾಗಿದ್ದಾರೆ. ವಿಶ್ವಾಮಿತ್ರರು ಹೇಳಿದರು, 6ನೇ ದಿವಸ 6 ದಿನಗಳವರೆಗೆ ಯಜ್ಞ ಆಗ್ತದೆ. 6ನೇ ದಿವಸದ ಯಜ್ಞದ ಸಂದರ್ಭದಲ್ಲಿ ಆ ರಾಕ್ಷಸರು ಬರ್ತಾರಪ್ಪ. ಆದ್ದರಿಂದ 6 ದಿನಗಳವರೆಗೆ ನೀವು ಯಜ್ಞದ ರಕ್ಷಣೆಯನ್ನು ಮಾಡಬೇಕು ಅಂತ ಆಜ್ಞೆಯನ್ನು ಮಾಡಿದ್ದಾರೆ. ಹಾಗೆ ಆಗಲಿ. ಅದ್ಯ ಪ್ರಭೃತಿ ಷಡ್ರಾತ್ರಂ ರಕ್ಷತಂ ರಾಘವೋ ಯುವಾಂ ದೀಕ್ಷಾಂ ಗತೋ ಶೇಷಮುನಿ ಮೌನಿತ್ವಂಚ ಗಮಿಷ್ಯತಿ. 6 ದಿವಸಗಳವರೆಗೆ ನೀವು ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿದಾಗ ಹಾಗೆ ಆಗಲಿ ಅಂಥೇಳಿ ಹಗಲೂ ರಾತ್ರಿ ಕಾಯ್ದ್ರಂತೆ. ಚಾತುರ್ಮಾಸ್ಯ ನಡೀತಾ ಇದೆ, ನೋಡ್ತಾ ಇದ್ದೀರಿ. ಅನೇಕ ಜನ ಸ್ವಯಂ ಸೇವಕರು, ವಿದ್ವಾಂಸರು, ಹಿರಿಯರು, ಕಿರಿಯರು ಅನ್ನದೇ ಹಗಲೂ ರಾತ್ರಿ ಇಲ್ಲಿ ರಾಮಚಂದ್ರ ದೇವರ ಸೇವೆಗಾಗಿ ಹೇಗೆ ದುಡಿತಾ ಇದ್ದಾರೆ, ಹಾಗೆ ಅಲ್ಲಿ ಸ್ವತಃ ರಾಮಚಂದ್ರ ದೇವರೇ ಹಗಲು ರಾತ್ರಿ ಕಾಯ್ದಂತೆ. ಆ ಯಜ್ಞದ ರಕ್ಷಣೆಗೋಸ್ಕರವಾಗಿ ಲಕ್ಷ್ಮಣನಿಂದ ಸಹಿತರಾದ ರಾಮಚಂದ್ರ ದೇವರು ಯಜ್ಞದ ರಕ್ಷಣೆಗಾಗಿ ದೀಕ್ಷಿತರಾಗಿ ನಿಂತಿದ್ದಾರೆ. ಲಕ್ಷ್ಮಣನಿಂದ ಸಹಿತರಾಗಿ ಕಾಯ್ತಾ ಇದ್ದಾರೆ, ಆ ಯಜ್ಞದ ರಕ್ಷಣೆಯನ್ನು ಮಾಡ್ತಾ ಇದ್ದಿದ್ದಾರೆ. ಆಗ 6ನೇ ದಿವಸಕ್ಕೆ ಸರಿಯಾಗಿ ಆ ರಾಕ್ಷಸರು ಬಂದರು ಅಂತ ತಿಳಿಸ್ತಾರೆ ವಿಶ್ವಾಮಿತ್ರ. ಆವಾರ್ಯ ಗಗನಂ ಮೇಘೋ ಯಥಾ ಪ್ರಾವೃಷಿ ನಿರ್ಗತಃ ತಥಾ ಮಾಯಾಂ ವಿಕುರ್ವಾಣೌ ರಾಕ್ಷಸಾವ್ ಅಭ್ಯಧಾವತಾಂ. ಅನೇಕ ಜನ ರಾಕ್ಷಸರು, ಮಾರೀಚಶ್ಚ ಸುಬಾಹುಶ್ಚ. ಮಾರೀಚ ಸುಬಾಹು ಅಂತ ಇಬ್ಬರು ಮುಖ್ಯ ಪ್ರಧಾನ ರಾಕ್ಷಸರು. ಯಜ್ಞದೊಳಗೆ ಪ್ರಧಾನ ಹೋಮವನ್ನು ಮಾಡುವಂತಹವರಲ್ಲಿ ಪ್ರಧಾನ ಋತ್ವಿಜರು ಅಂತಿರ್ತಾರೆ. ಹಾಗೆ ಅಲ್ಲಿ ಒಳ್ಳೆಯವರು ಅಂತ ಅರ್ಥ ಪ್ರಧಾನ ಅನ್ನೋದರಲ್ಲಿ. ಇಲ್ಲಿ ಪ್ರಧಾನ ರಾಕ್ಷಸರು ಅಂದರೆ ಮಹಾದುಷ್ಟರು ಅಂತ ಅರ್ಥ. ಕೆಟ್ಟ ಹಣ್ಣೊಳಗೆ ಭಾಳ ಶ್ರೇಷ್ಠ ಅಂತಂದರೆ ಭಾಳ ಕೆಟ್ಟದ ಹಣ್ಣು ಅಂತ. ಹಂಗಿದ್ದಂಗೆ
ಮಹಾದುಷ್ಟರಾದಂತಹ ಮಾರೀಚ ಮತ್ತು ಸುಬಾಹು ಅಂತ. ಈ ಮಾರೀಚ ಯಾರು ಅಂತಂದರೆ ಹಿಂದೆ ಈ ರಾಮಚಂದ್ರದೇವರು ಸಂಹಾರ ಮಾಡಿ ಬಂದಾರ ತಾಟಕ, ಆ ತಾಟಕನ ಮಗನೇ ಮಾರೀಚ. ಈ ಸುಬಾಹು ಮಾರೀಚರಿಬ್ಬರು ಕೂಡ ಬಂದಿದ್ದಾರೆ. ಅನೇಕ ಜನ ರಾಕ್ಷಸರನ್ನು ಕೂಡಿಕೊಂಡು ಬಂದು ಯಜ್ಞದ ಘಾತವನ್ನು ಮಾಡಬೇಕಿನ್ನೇನು. ಅಷ್ಟರಲ್ಲಿ ರಾಮಚಂದ್ರದೇವರು ಲಕ್ಷ್ಮಣನ ಕರೆದು ತೋರಿಸಿದ್ರಂತೆ. ನೋಡ್ಬಾ ಇಲ್ಲಿ ರಾಕ್ಷಸರು ಹೆಂಗಿದ್ದಾರೆ ತೋರಿಸ್ತೀನಿ ಬಾಯ್. ಸಣ್ಣ ಕೂಸಿಗೆ ಊಟ ಮಾಡಬಂದು ಅಂತಿರ್ತಾರಲ್ಲ, ಅಯ್ಯೋ ಬವ್ವ ಬಂತು ನೋಡು ಬವ್ವ ಅಂತ. ಹಂಗೆ ಆ ಲಕ್ಷ್ಮಣನ ಕರೆದು ತೋರಿಸಿದ್ರಂತ ರಾಮಚಂದ್ರದೇವರು, ಬವ್ವ ಬಂದು ತೋರಿಸ್ತೀನಿ ಬಾನೆ ಬಾಯಲ್ಲಿ ನೋಡ್ಬಾಯಲ್ಲಿ ರಾಕ್ಷಸರಂದ್ರೆ ಹೆಂಗಿರ್ತಾರೆ ಅಂಥೇಳಿ ಲಕ್ಷ್ಮಣನ ಕರೆದು ತೋರಿಸಿದ್ರಂತ ರಾಮಚಂದ್ರದೇವರು. ಹೇಗಿದ್ದಾರೆ ನೋಡು. ಇಮಾನಿ ವಧಿಷ್ಯಾಮಿ ನಿರ್ಘೃಣಾನ್ ದುಷ್ಟಚಾರಿಣಃ. ಮಹಾದುಷ್ಟರು, ರಾಕ್ಷಸಾನ್ ಪಾಪಕರ್ಮಾಣ ಸದಾಕಾಲ ಪಾಪಕರ್ಮಗಳಲ್ಲಿಯೇ ಆಸಕ್ತರಾಗಿರ್ತಾರೆ. ಮಹಾದುಷ್ಟಕರ್ಮಗಳನ್ನು ಮಾಡ್ತಾ ಇರ್ತಾರೆ. ನೋಡಲಿಕ್ಕೇನೆ ಹೆದರಿಕೆ ಆಗೋಂಗಿರ್ತಾರೆ. ಇವರನ್ನೆಲ್ಲ ಸಂಹಾರ ಮಾಡ್ತೇನೆ ಅಂತ ರಾಮಚಂದ್ರದೇವರು ಮೊದಲಿಗೆ ಮಾರೀಚನ ಮೇಲೆ ಅಸ್ತ್ರವನ್ನು ಪ್ರಯೋಗ ಮಾಡಿದರು ಅಂತ ಹೇಳ್ತಾರೆ. ಮಾನವಂ ಪರಮೋದಾರಂ ಅಸ್ತ್ರಂ ಪರಮಂ ಭಾಸ್ವರಂ ಚಿಕ್ಷೇಪ ಪರಂ ಕ್ರುದ್ಧೋ ಮಾರೀಚೋರಸಿ ರಾಘವ. ಇಲ್ಲಿ ಮಾನವಾಸ್ತ್ರ ಅಂತಂದ್ರೆ ಕೇಳೇ ಇಲ್ಲ ನಾವಿಲ್ಲಿ ತನಕ. ಇಲ್ಲೂ ಮಾನವಾಸ್ತ್ರ ಅಂತನೂ ಒಂದು ಅದೇನ್ರಿ ಅಂಥೇಳಿ. ಆಗ್ನೇಯಾಸ್ತ್ರ ಗೊತ್ತು, ವಾರಣಾಸ್ತ್ರ ಗೊತ್ತು, ಬ್ರಹ್ಮಾಸ್ತ್ರ ಗೊತ್ತು. ಈ ಮಾನವಾಸ್ತ್ರ ಅಂದರೆ ಯಾವುದು ಅಂದರೆ ಪ್ರಮಾಣ ಸಂಗ್ರಹದಲ್ಲಿ ಅದರ ವಿವರಣೆಯನ್ನು ತಿಳಿಸಿಕೊಡ್ತಾರೆ. ಮನುಹು ಅಂತಂದರೆ ವಾಯುದೇವರು ಅಂತ ವಿವರಣೆಯನ್ನು ಹೇಳ್ತಾರೆ. ಮನುಹು ವಾಯು ತೇ ವಾಯವೇ ಮನವೇ ಬಾಧಿತಾಯ ಅನ್ನುವ ಶ್ರುತಿಯನ್ನು ಅಲ್ಲಿ ನಮಗೆ ಪ್ರಮಾಣವನ್ನಾಗಿ ಕೊಟ್ಟು ತಿಳಿಸಿಕೊಡ್ತಾರೆ. ಮನು ಅನ್ನೋ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ವಾಯವ್ಯಾಸ್ತ್ರ ಅಂತ ಅದರ ವಿವರಣೆಯನ್ನು ಟಿಪ್ಪಣಿಕಾರರು ತಿಳಿಸಿಕೊಡ್ತಾರೆ. ಅಂತಹ ವಾಯವ್ಯಾಸ್ತ್ರವನ್ನು ಮೊದಲಿಗೆ ಮಾರೀಚನ ಮೇಲೆ ಬಿಟ್ಟಿದ್ದಾರೆ. ಬಿಟ್ಟ ಮೇಲೆ ಲಕ್ಷ್ಮಣನಿಗೆ ಹೇಳ್ತಾರೆ ರಾಮಚಂದ್ರದೇವರು, ಪಶ್ಯ ಲಕ್ಷ್ಮಣ ಶೀತೇಶುಂ ಮಾನವಂ ಧರ್ಮ ಸಂಹಿತಂ ಮೋಹಯಿತ್ವಾ ನಯತ್ತೇನಂ ನಚ ಪ್ರಾಣೈಃ ವ್ಯಯುಜ್ಯತೆ. ಈ ಬಾಣ ಏನು ಬಿಟ್ಟಿನಲ್ಲ ಇದರಿಂದ ಮಾರೀಚ ಸಾಯುವುದಿಲ್ಲವ. ಬರೀ ಅವನನ್ನು ಮೂರ್ಛಿತನನ್ನು ಮಾಡಿ ದೂರ ಒಯ್ದು ಒಗಿತದೆ ಈ ಬಾಣ. ಅವನ ಸಂಹಾರ ಮಾಡೋದಿಲ್ಲ, ಆದರೆ ಉಳಿದವರನ್ನೆಲ್ಲ ಸಂಹಾರ ಮಾಡ್ತೇನೆ. ಯಾಕೆ ಆಗ ಸಂಹಾರ ಮಾಡಲಿಲ್ಲ ಅಂದರೆ ಇನ್ನೂ ಮುಂದೆ ಕೆಲಸದ ಇವನು ಮಾರೀಚಿಂದು ಪೂರ್ಣ ಆಗಬೇಕಲ್ಲ ಪಾಪಕರ್ಮಗಳು. ಒಂದು ಕೂಡ ಮುಂದೆ ಮಾಯಾಜಿಂಕೆಯಾಗಿ ಬರುವವನಿದ್ದಾನೆ ಇವನೇ ಮಾರೀಚ. ಆದ್ದರಿಂದ ಈಗ ಸಂಹಾರ ಮಾಡೋದಿಲ್ಲ ಅಂಥೇಳಿ ಒಂದು ಬಾಣ ಪ್ರಯೋಗ ಮಾಡಿದರೆ 100 ಯೋಜನೆ ದೂರ ಬಂದು ಬಿದ್ದಂತ. ಎಲ್ಲಿ ಬಂದು ಬಿದ್ದಾನೆ ಅಂತಂದರೆ ಈಗಿನ ಗೋಕರ್ಣ ಕ್ಷೇತ್ರ ಏನಿದೆ ಆ ಗೋಕರ್ಣ ಕ್ಷೇತ್ರದ ಸಮುದ್ರದಲ್ಲಿ ಬಂದು ಬಿದ್ದ ಅವನು ಮಾರೀಚ. ಈಜ್ಕೊಂಡು ಬಂದು ದಂಡಿಗೆ ಸೇರಿದ ಅಂತೆಲ್ಲ ಹೇಳ್ತಾರೆ. ಅಂತಹ ಮಾರೀಚನನ್ನು ಒಂದು ಬಾಣ ಪ್ರಯೋಗದಿಂದ ದೂರಕ್ಕೆಸೆದು ಆನಂತರ ಸುಬಾಹು ಮೊದಲಾದವರನ್ನೆಲ್ಲ ರಾಮಚಂದ್ರದೇವರು ಸಂಹಾರ ಮಾಡಿದ್ದಾರೆ. ಶೇಷಾನ್ ವಾಯವ್ಯಮಾದಾಯ ನಿಜಗಾನ ಮಹಾಯಶಃ. ಸುಬಾಹುವನ್ನು ಮಾತ್ರ ಆಗ್ನೇಯಾಸ್ತ್ರದಿಂದ ಸಂಹಾರ ಮಾಡಿದ ರಾಮಚಂದ್ರದೇವರು, ಉಳಿದವರನ್ನೆಲ್ಲ ವಾಯವ್ಯಾಸ್ತ್ರದಿಂದ ಸಂಹಾರ ಮಾಡಿದ್ದಾನೆ. ಕೃತಾರ್ಥೋಸ್ಮಿ. ವಿಶ್ವಾಮಿತ್ರರು ಯಜ್ಞವನ್ನೆಲ್ಲ ಪೂರ್ಣಗೊಳಿಸಿದ್ದಾರೆ. ಪೂರ್ಣಗೊಳಿಸಿ ರಾಮಚಂದ್ರದೇವರಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ, ನಮಸ್ಕಾರ ಮಾಡಿ. ಕೃತಾರ್ಥೋಸ್ಮಿ ಮಹಾಬಾಹೋ ಕೃತಂ ಗುರುವಚಸ್ತ್ವಯ ಸಿದ್ಧಾಶ್ರಮಮಿದಂ ಸತ್ಯಂ ಕೃತಂ ರಾಮ ಮಹಾಯಶಃ. ರಾಮಚಂದ್ರದೇವರೇ, ನಿಮ್ಮ ಸಿದ್ಧಾಶ್ರಮ ಅಂತೇನು ಹೆಸರಿತ್ತು ಅದನ್ನು ನೀವು ಇವತ್ತು ಸಾರ್ಥಕ ಮಾಡಿದಿರಿ ಎಂಬುದಾಗಿ ರಾಮಚಂದ್ರದೇವರಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ ವಿಶ್ವಾಮಿತ್ರರು. ಅಂದರೆ ಇಷ್ಟೊತ್ತಿನವರೆಗೆ ಉಪದೇಶ ಮಾಡಿದ್ದೆಲ್ಲ ಲೋಕ ವಿಡಂಬನೆ ಅಂತ ತೋರಿಸುವುದಕ್ಕಾಗಿ ಆ ಭಗವಂತನಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅಂತಹ ರಾಮಚಂದ್ರದೇವರು ಆ ಸಿದ್ಧಾಶ್ರಮವನ್ನು ಪ್ರವೇಶ ಮಾಡಿ ಅನೇಕ ಸುಬಾಹು ಮಾರೀಷಾದಿ ದೈತ್ಯರನ್ನು ನಿಗ್ರಹಿಸಿ ಆ ಯಜ್ಞವನ್ನು ಪೂರ್ಣಗೊಳಿಸಿ ವಿಶ್ವಾಮಿತ್ರರಿಗೆ ಅನುಗ್ರಹವನ್ನು ಮಾಡಿದ್ದಾರೆ ಎಂಬಲ್ಲಿಗೆ ಆ ಸರ್ಗದ ಮುಕ್ತಾಯವಾಗ್ತದೆ. ಆನಂತರದಲ್ಲಿ ಮುಂದೆ ರಾಮಚಂದ್ರದೇವರನ್ನು ಕರೆದುಕೊಂಡು ವಿದೇಹ ವಿಷಯಂ ಯಯೋ ಮೈಥಿಲಾಪಟ್ಟಣಕ್ಕೆ ಹೊರಟಂತಹ ವಿಶ್ವಾಮಿತ್ರರು ಮದುವೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲಂತ್ರಿ. ಬಾರ ಪುಟ್ಟ, ಇನ್ನು ಸಣ್ಣ ಹುಡುಗ ರಾಮಚಂದ್ರದೇವರು 12 ವರ್ಷ. ಬಾ ಪುಟ್ಟ ಇಲ್ಲಿ ಒಂದು ಜಾತ್ರೆ ಅದ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಂತ. ಧನುರತ್ನಂ ವರ್ತತೆ, ಒಂದು ಬಹಳ ಚಂದ ಧನುಸ್ಸದಲ್ಲೇ ಒಂದು ಯಜ್ಞ ಮಾಡಲಿಕ್ಕೆ ತಾನು ಅವನು ಜನಕ ಮಹಾರಾಜ, ಅಲ್ಲಿಗೆ ನಿನಗೆ ಜಾತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಪಾಪ ಮದುವೆ ಮಾಡಿಬಿಟ್ರಿ. ಏನು ಗೊತ್ತಿತ್ತು ಮದುವೆ ಮಾಡಿದ್ರೆ ಮುಂದೆ ಕಷ್ಟಗಳು ಬರ್ತಾವೆ ಅಂಥೇಳಿ. ರಾಮಚಂದ್ರದೇವರಿಗೆ ಏನು ಗೊತ್ತಿದ್ದಿಲ್ಲ, ಏನು ಗೊತ್ತಿತ್ತೆಲ್ಲ. ಆದರೂ ಭಗವಂತ ಆ ವಿಶ್ವಾಮಿತ್ರರಿಗೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ಅವರೊಂದಿಗೆ ಮಿಥಿಲಾಪಟ್ಟಣಕ್ಕೆ ಹೋಗಿ ಸೀತೆಯ ಪಾಣಿಗ್ರಹಣವನ್ನು ಮಾಡಿದ ಎಂಬುದಾಗಿ ಮತ್ತೆ ಮುಂದಿನ ಸರ್ಗಗಳಲ್ಲಿ ವಿಶ್ವಾಮಿತ್ರರು ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ದುಷ್ಟರ ಶಿಷ್ಟರ ಶಿಕ್ಷಣೆ, ಶಿಷ್ಟರ ರಕ್ಷಣೆಯನ್ನು ಮಾಡಿದಂತಹ ರಾಮಚಂದ್ರದೇವರು
ಲೋಕಕ್ಕೆಲ್ಲ ತತ್ವಗಳನ್ನು ಬೋಧನೆ ಮಾಡ್ತಾರೆ. ಗುರುಗಳ ಮುಖದಿಂದ ಕಲಿತ ವಿದ್ಯೆ ಅದು ಸಾರ್ಥಕವಾಗ್ತದೆ. ವಿದ್ಯಾ ಗುರುಮುಖೇನೈವ, ಅದನ್ನು ರಾಮಚಂದ್ರ ದೇವರು ಮಾಡಿ ತೋರಿಸಿ ಲೋಕಕ್ಕೆಲ್ಲ ಅನುಗ್ರಹವನ್ನು ಮಾಡ್ತಾರೆ. ಇಂತಹ ರಾಮಚಂದ್ರ ದೇವರ ಪರಮ ಮಂಗಲಕರವಾದಂತಹ ರಾಮಾಯಣದ ವಿಷಯ 4 ಮಾತುಗಳನ್ನು ಗುರುಗಳ ಅನುಗ್ರಹದಿಂದಲೇ ಯಥಾಮತಿಯಾಗಿ ಆಡಿದ್ದೇನೆ. ಗುರುಗಳು ತಪ್ಪುಗಳನ್ನೆಲ್ಲ ಕ್ಷಮಿಸಿ ಇನ್ನೂ ಉತ್ತರೋತ್ತರವಾದಂತಹ ಜ್ಞಾನವನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಮತ್ತೊಮ್ಮೆ ಪರಮ ಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಪೂಜ್ಯ ಆಚಾರ್ಯರವರ ಪಾದಗಳಲ್ಲಿ ಅನೇಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡಿ, ಇಲ್ಲಿರುವಂತಹ ಎಲ್ಲ ಹಿರಿಯ ವಿದ್ವಾಂಸರಿಗೂ ನಮಸ್ಕರಿಸ್ತಾ, ಅವಕಾಶ ಮಾಡಿಕೊಟ್ಟಂತಹ ಚಾತುರ್ಮಾಸ್ಯ ಸೇವಾ ಸಮಿತಿಯ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಣೆ ಮಾಡಿ 4 ಮಾತುಗಳನ್ನು ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತೇನೆ. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.